ಕನ್ನಡ ಅನುಷ್ಠಾನ ಜಾಗೃತಿ ಆಗಲಿ. ಕನ್ನಡ ಅನುಷ್ಠಾನ ಕನ್ನಡ ಅನುಷ್ಠಾನ ಕೆಜಿಎಫ್ ತಾಲೂಕಿನ ಕನ್ನಡ ಅನುಷ್ಠಾನಕ್ಕೆ ಆಗಲೇಬೇಕು. ಕನ್ನಡ ಅನುಷ್ಠಾನ ನಾಮಫಲಕ ಕನ್ನಡದಲ್ಲಿ, ನಾಮಫಲಕ ಕನ್ನಡದಲ್ಲಿ, ನಾಮಫಲಕ ಕನ್ನಡದಲ್ಲಿ, ನಾಮಫಲಕ ಕನ್ನಡದಲ್ಲಿ. ಸಪ್ನಾ ಕಡ್ಡಾಯವಾಗಿ ಶೇಕಡ 60 ಕನ್ನಡ ಅನುಷ್ಠಾನ ಜಾಗೃತಿ ಆಗಲೇಬೇಕು. ತಾಯಿ ಭುವನೇಶ್ವರಿ ತಾಯಿಗೆ, ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆಗೆ. ರಾಜ್ಯ ಸರ್ಕಾರ ಸುತ್ತೋಲೆ ಆದೇಶ ಮಾಡಿದ್ದಾರೆ. ಅದನ್ನ ಪಾಲನೆ ಮಾಡಬೇಕಂತ ಇವತ್ತು ನಗರಸಭೆಯಿಂದ ನಮ್ಮ ಪೌರಾಯುಕ್ತರು ಒಂದು ಜಾಥಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮೊನ್ನೆ ನಡೆದ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳನ್ನು ಒಂದು ಆಜ್ಞೆ ಮಾಡಿಟ್ಟು ಹೋಗಿದ್ದಾರೆ. ಕೆಜಿಎಫ್ ಅಲ್ಲಿ ಸ್ವಲ್ಪ ಕಷ್ಟ ಇದೆ, ಇದನ್ನ ಇವಾಗ 15 ದಿವಸದಲ್ಲಿ ಎಲ್ಲ ತೆರವುಗೊಳಿಸಿ ನಾವು ಕನ್ನಡ ಬೋರ್ಡ್ಗಳನ್ನ ಹಾಕ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೇಕಡ 60%. ಅದಕ್ಕೋಸ್ಕರ ಇವತ್ತು ನಾವು ಕನ್ನಡ ಸಂಘ ಮತ್ತು ಬೇರೆ ಸಂಘಗಳೆಲ್ಲ ಜಾಥಾ ಕಾರ್ಯಕ್ರಮ ಅರಿವು ಮೂಡಿಸಕ್ಕೆ ಕೆಜಿಎಫ್ ಅಲ್ಲಿ ನಾವು ಒಂದು ಜಾಥಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು ಕರ್ನಾಟಕದಲ್ಲಿ ಕನ್ನಡ ಪ್ರತಿನಿತ್ಯ ಕೊಡಬೇಕಂತ ಕರ್ನಾಟಕದಲ್ಲಿ ಒಂದು ಶಿಫಾರಸು ಮಾಡಿರೋದ್ರಿಂದ ತಾವೆಲ್ಲರೂ ಸಹಕಾರ ಕೊಟ್ಟು ಯಾವುದು ಗೊಂದಲ ಇಲ್ಲದೆ ಎಲ್ಲರೂ ಸಹಕಾರ ಕೊಡ್ತಾರಂತ ನಾವು ಇವತ್ತು ಈ ಜಾಥಾ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ ಸರ್. ಏನು ಘನ ಸರ್ಕಾರದ ಒಂದು ಆದೇಶ ಆಯಿತು, ಎಲ್ಲ ಅಂಗಡಿ ಮುಗ್ಗಟ್ಟುಗಳಾಗಲಿ, ಎಲ್ಲ ಮುದ್ರಣ ಜಾಹೀರಾತುಗಳಲ್ಲಾಗಲಿ ಎಲ್ಲರೂ ಕಡ್ಡಾಯವಾಗಿ ಶೇಕಡ 60ರಷ್ಟು ಕನ್ನಡ ಬಳಕೆ ಮಾಡಬೇಕು ಅಂತ ಸರ್ಕಾರದ ಒಂದು ನಿರ್ದೇಶ ಇತ್ತು. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಸಹ ಹಲವಾರು ಸಭೆಯಲ್ಲಿ ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದರು. ಎಲ್ಲ ಅಂಗಡಿ ಮುಗ್ಗಟ್ಟುಗಳಾಗಲಿ, ನಮ್ಮ ಆಮೇಲೆ ಪ್ರಿಂಟಿಂಗ್ ಪ್ರೆಸ್ನವರಾಗಲಿ ಶೇಕಡ 60ರಷ್ಟು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಕೆ ಮಾಡಲೇಬೇಕು ಅಂತ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಒಂದು ಅಂಗಡಿ ಮುಗ್ಗಟ್ಟುಗಳಿಗಾಗಲಿ, ಮುದ್ರಣ ಅವ್ರಿಗಾಗಲಿ ಎಲ್ಲರಿಗೂ ನೋಟಿಸ್ ಎಲ್ಲ ಜಾರಿ ಮಾಡಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಆದೇಶ ಮಾಡಿದ್ವಿ. ಆದರೆ ಅದು ಸೂಕ್ತವಾಗಿ ಅದು ಮಾಡ್ತಾ ಇರಲಿಲ್ಲ. ಆಮೇಲೆ ಮೈಕಿಂಗ್ ಕೂಡ ಮಾಡಿದ್ವಿ, ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ಎಲ್ಲ ಒಂದು ಅವೇರ್ನೆಸ್ ಮಾಡಲಿ, ಬದಲಾವಣೆ ಆಗಲಿ ಅನ್ನೋ ಉದ್ದೇಶದಿಂದ. ಬಟ್ ಅದು ಸರಿಯಾಗಿ ಪ್ರತಿಫಲನ ಇಲ್ಲ. ಈಗ ಅನಿವಾರ್ಯವಾಗಿ ನಾವು ಈಗ ಜಾಥಾ ಹೋಗೋ ಮುಖಾಂತರ ಶೇಕಡ 60 ಬಳಕೆ ಕಡಿಮೆ ಮಾಡಿರೋರನ್ನ ತೆರವುಗೊಳಿಸೋದಾಗಲಿ, ಅವ್ರಿಗೆ ಜಾಗೃತಿ ಮೂಡಿಸೋದಾಗಲಿ ಆ ಕೆಲಸವನ್ನು ಈಗ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಂದಿನ ದಿನದಲ್ಲಿ ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀನಿ. ನಮ್ಮ ಆರೋಗ್ಯ ಶಾಖೆ ಅಥವಾ ಕಂದಾಯ ಶಾಖೆ ಎರಡೂ ಒಂದು ತಂಡಗಳು ರಚಿಸಿ ಅವರು ನಿರಂತರವಾಗಿ ಈ ಬಗ್ಗೆ ನಮ್ಮ ಓಡಾಟ ಮಾಡಿ ಅಂಗಡಿ ಮುಗ್ಗಟ್ಟುಗಳು ಯಾರು ಮಾಡಿಲ್ವೋ ಅದನ್ನು ತೆರವುಗೊಳಿಸೋಂತಾಗಲಿ, ಅವರ ಲೈಸೆನ್ಸ್ ರದ್ದುಗೊಳಿಸೋದಾಗಲಿ, ಅವ್ರ ಮೇಲೆ ಕೇಸ್ ಮಾಡೋಂತಾಗಲಿ ಇಂಥ ಕ್ರಮ ತಗೊಳ್ಳೋಕ್ಕೆ ನಾವು ಕಟ್ಟುನಿಟ್ಟಿನ ಒಂದು ಆದೇಶ ಮಾಡಿದ್ದೀವಿ. ಈಗ ಮುಂದಿನ ದಿನದಲ್ಲಿ ಈಗ ಜಾಥಾ ಹೋಗೋ ಮುಖಾಂತರ ಒಂದು ಜಾಗೃತಿ ಮೂಡಿಸ್ತೀವಿ. ಮುಂದಿನ ದಿನದಲ್ಲಿ ಅದನ್ನೆಲ್ಲ ತೆರವುಗೊಳಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ, ಎಲ್ಲ ಮಾಡ್ತೀವಿ. ಅದ್ರ ಜೊತೆ ಪ್ರಿಂಟಿಂಗ್ ಪ್ರೆಸ್ ಅವರು ಕರೆದು ಸಭೆ ಕೂಡ ಮಾಡಿದ್ವಿ. ಆದರೂ ಅವರು ಸ್ವಲ್ಪ ಶೇಕಡ 60% ಯೂಸ್ ಮಾಡ್ತಾ ಇಲ್ಲ. ಅವ್ರಿಗೂ ಸಹ ನಾವು ಈ ನಡುವೆ ಮೊನ್ನೆ ಫೈನ್ ಕೂಡ ಹಾಕಿದ್ದೀವಿ. ಮುಂದಿನ ದಿನದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಸೂಕ್ತವಾದ ಒಂದು ಕ್ರಮ ತಗೊಳ್ಳೋಕ್ಕೆ ನಮ್ಮ ಒಂದು ಇದು ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಈಗ ಕನ್ನಡ ಅಭಿಮಾನಿಗಳು, ಕನ್ನಡ ಸಂಘಟನೆಗಳೆಲ್ಲ ಬಂದು ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲೂ ಅವ್ರು ಸಹಕಾರ ಕೊಡಬೇಕು. ಇದನ್ನು ಶೇಕಡ 100ರಷ್ಟು ನಾವು ಒಂದು ಜಾರಿಗೊಳಿಸೋ ನಿಟ್ಟಿನಲ್ಲಿ ನಾವು ಅವ್ರ ಸಹಕಾರ ತಗೊಂಡು ನಾವು ಅಂತಿಮವಾಗಿ ಅದನ್ನು ಜಾರಿಗೊಳಿಸಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಮತ್ತು ನಾಮಫಲಕಗಳಲ್ಲಿ ಕನ್ನಡ ಶೇಕಡ 60 ಇರಬೇಕು ಅನ್ನೋದು ಆದೇಶ ಸುಮಾರು 8% ಸರ್ಕಾರ ಪದೇ ಪದೇ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದೆ. ಆದರೂ ಅಷ್ಟಾಗಿ ಇನ್ನೂ ಕಾರ್ಯ ಬಂದಿರಲಿಲ್ಲ. ಒಂದು ಕಾರ್ಯಪ್ರವೃತ್ತರಾಗಿ ನಮ್ಮ ಪೌರಾಯುಕ್ತರು ತುಂಬ ಆಸಕ್ತಿ ವಹಿಸಿ ಇದನ್ನು ನಮ್ಮ ಎಲ್ಲರಿಗೂ ಜಾಗೃತಿ ಮೂಡಿಸಲಿಕ್ಕೆ ಒಂದು ಜಾಥಾ ಹೊರಟಿದ್ದೀವಿ. ಈ ಜಾಥಾದಲ್ಲಿ ಯಾರೂ ಅಹಿತ ಘಟನೆಗೆ ಅವಕಾಶ ಕೊಡಬೇಡಿ. ರಸ್ತೆ ಮೂಲಕ ಜಾಗೃತಿ ಮೂಡಿಸೋ ಜೊತೆಗೆ ನಾವೆಲ್ಲರಿಗೂ ಅವರಿಗೆ ಮನವರಿಕೆ ಮಾಡೋಣ. ಕನ್ನಡ ಯಾಕೆ ಬೇಕು, ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡನ ಕಡ್ಡಾಯವಾಗಿ 60% ಬಳಸಲೇಬೇಕು ಅನ್ನೋದನ್ನು ನಾವೆಲ್ಲರಿಗೂ ಮನವರಿಕೆ ಮಾಡಿ ಪ್ರತಿಯೊಂದಕ್ಕೂ ಅದನ್ನು ಎಚ್ಚರಿಕೆ ಕೊಡೋಣ. ಆ ದಿಕ್ಕಲ್ಲಿ ನಾವೆಲ್ಲ ಕೂಡಿ ಒಟ್ಟಾಗಿ ಇದನ್ನು ಯಶಸ್ವಿ ಮಾಡಬೇಕು. ಇದನ್ನು ಬರೀ ಒಂದು ಸರಿ ಮಾಡಿಬಿಟ್ಟೋದಾಗಲ್ಲ,
ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಹಾಗೆ ಆವಾಗವಾಗ ಎಚ್ಚರಿಕೆ ಕೊಡ್ತಾ ಇರಬೇಕು. ಈ ತಿಂಗಳಲ್ಲಿ ಆಗಿದ್ರೆ ಇನ್ನೊಂದು 2 ತಿಂಗಳು ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಈ ಥರ ನಮ್ಮ ಜಾಗೃತಿ ಜಾಥಾ ಹೊರಡೋದ ಮೂಲಕ ಇಡೀ ನಗರದಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ಆಗಬೇಕು, ಗಡಿನಾಡಿಗೆ ಒಂದು ಗೌರವ ತರಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರ ಪರವಾಗಿ ನಾನು ಒಕ್ಕಲಿಂದ ನಿಮಗೆ ಶುಭ ಕೋರಿ ಈ ಜಾಥಾ ಯಶಸ್ವಿಯಾಗಲಿ ಅಂತೇಳಿ ಸಾಕಷ್ಟು ಮೊನ್ನೆ ಕೂಡ ಕನ್ನಡ ಅನುಷ್ಠಾನ ವಿಚಾರವಾಗಿ ಸಭೆಯನ್ನು ನಡೆಸಿ ನಮ್ಮ ಇಡೀ ಕೆಜಿಎಫ್ ತಾಲೂಕಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಈ ದಿನ ಕೆಜಿಎಫ್ನ ನಗರಸಭೆ ಹೋರಾಟರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರ ಮತ್ತು ಅವರ ಸಿಬ್ಬಂದಿ ವರ್ಗದವರ ಒಂದು ನೇತೃತ್ವದಲ್ಲಿ ಮತ್ತು ಕೆಜಿಎಫ್ನ ಕನ್ನಡದ ವಿವಿಧ ಕನ್ನಡ ಸಂಘಟನೆಗಳ ಮುಖಾಂತರ ಇವತ್ತು ಪ್ರತಿಯೊಂದು ಅಂಗಡಿಯ ಒಂದು ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯವಾಗಿ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಅರಿವು ಮೂಡಿಸ್ತಕ್ಕಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬಹಳಷ್ಟು ಕನ್ನಡ ಪರ ಸಂಘಟನೆಗಳು ಈ ಭಾಗದಲ್ಲಿ ಬಹಳಷ್ಟು ಕನ್ನಡ ವಿಚಾರವಾಗಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾವೆ. ಕನ್ನಡವನ್ನು ಉಳಿಸಿ ಬೆಳೆಸತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾವೆ. ಇದು ಕೂಡ ಅದರ ಒಂದು ಭಾಗ ಅಂತೇಳಿ ಭಾವಿಸ್ತಾ ಇದು ಯಶಸ್ವಿಯಾಗಲಿ. ಬನ್ನಿ ಇದು ಯಶಸ್ವಿ ಆಗಬೇಕು ಕೂಡ ಕಡ್ಡಾಯವಾಗಿ ಕನ್ನಡ ಬಳಕೆ ಆಗ್ತಕ್ಕಂಥದ್ದು ಮತ್ತು ಎಲ್ಲ ನಾಮಫಲಕಗಳು ಕೂಡ ಸರ್ಕಾರಿ ಕಚೇರಿ ಎಲ್ಲ ನಾಮಫಲಕಗಳು ಕೂಡ ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಆದರೆ ಇದು ಯಾವಾಗ ಕನ್ನಡ ಬೆಳೀತದೆ ಅಂದರೆ ಅದು ಸಾರ್ವಜನಿಕರಲ್ಲಿ ಅರಿವು ಮೂಡಬೇಕು, ಸಾರ್ವಜನಿಕರಲ್ಲಿ ಬರಬೇಕು, ಅವರು ಬಳಸುವಂತಾಗಬೇಕು, ಮಾತಾಡುವಂಥದ್ದಾಗಬೇಕು, ಬಳಸುವಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಈಗಾಗಲೇ ಶೇಖರಪ್ಪ ಸರ್ ಹೇಳ್ದಂಗೆ ನಾವು ಇಲ್ಲಿ ಎಲ್ಲ ಕರ್ನಾಟಕ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. 60% ಅಂಗಡಿ ಮುಂಗಟ್ಟುಗಳು ಬೇರೆ ಯಾವುದೇ ರೀತಿ ಬರವಣಿಗೆ ಇದ್ದಲ್ಲಿ 60% ಕನ್ನಡ ಭಾಷೆಯನ್ನೇ ಬಳಸಬೇಕು, ಬೇರೆ ಭಾಷೆಯನ್ನು ಅನಂತರ. ಕಾರಣ ಏನು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಕನ್ನಡ ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ದಿನ ನಗರಸಭೆಯಿಂದ ಪೌರಾಯುಕ್ತರಾದ ಶ್ರೀಧರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಕೆಜಿಎಫ್ ನಗರದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸ್ವಲ್ಪ ಹೆಚ್ಚು ಕಮ್ಮಿ ಕನ್ನಡ ಭಾಷೆಗೆ ಆದ್ಯತೆ ಇದೆ, ಅದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ಇದು ಗಡಿ ಭಾಗವಾದ ಕಾರಣದಿಂದ ಈ ಒಂದು ಕೆಜಿಎಫ್ ತಾಲೂಕು ಏನಾಗ್ಬಿಟ್ಟಿದೆ, ಗಡಿ ಭಾಗವಾದ್ರಿಂದ ಒಂದು ಕಡೆ ತಮಿಳುನಾಡು ಗಡಿ ಭಾಗ, ಒಂದು ಕಡೆ ಆಂಧ್ರ ಗಡಿ ಭಾಗ, ಒಂದು 15-20 ಕಿಲೋಮೀಟರ್ ಹೋದರೆ ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಜನಸಾಮಾನ್ಯರು ಕನ್ನಡ ಭಾಷೆಯನ್ನೇ ಆಡ್ತಾ ಇದ್ದರೂ ಸಹ ಇಂದಿನ ದಿನಗಳಲ್ಲಿ ತಮಿಳು ಭಾಷಿಗರು ಇಲ್ಲಿ ಹೆಚ್ಚಾಗಿ BGML ಇದ್ದ ಕಾರಣದಿಂದ, BGML ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣದಿಂದ ತಮಿಳು ಭಾಷಿಗರು ಹೆಚ್ಚಾಗಿದ್ದು ಈ ಒಂದು ಇತ್ತೀಚೆಗೆ ತುಂಬ ಸುಧಾರಿಸಿದೆ ಕನ್ನಡ ಭಾಷೆ. ಇಲ್ಲಿ ಹೇಳಬೇಕು ಅಂತಂದರೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಹೋಗ್ತಾ ಇದ್ದಾಗ ತುಂಬ ಕಷ್ಟಕರವಾದ ಒಂದು ಸಂಗತಿ ಇತ್ತು. 10% ಇದ್ವಿ, ಇವಾಗ 95% ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿಯಾಗಿ ನಮ್ಮ ತಮಿಳು ಭಾಷಿಗರಾಗಲಿ ತೆಲುಗು ಭಾಷಿಗರಾಗಲಿ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ, ಬರೀತಾರೆ, ಓದ್ತಾರೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಕೆಲಸ ಸಿಗಬೇಕಾದ್ರೆ ಕನ್ನಡ ಭಾಷೆ ಬರಲೇಬೇಕು, ಓದಲೇಬೇಕು, ಬರೀಲೇಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು KGF ನಗರದಲ್ಲಿ ನಾವು ಹಲವಾರು ಬಾರಿ ಕಮಿಷನರ್ ಮುಂದೆ ಹಿಂದೆ ಇದ್ದಂಥ ಕಮಿಷನರ್ ಅವ್ರಿಗೂ ಹೇಳಿದ್ದೀವಿ, ಸಾರ್ಗೂ ಹೇಳಿದ್ದೀವಿ. ಈ ಒಂದು ಒಳ್ಳೆ ಕಾರ್ಯಕ್ರಮ ಇದು, ಪೌರಾಯುಕ್ತರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲ ಸಂಘಟನೆಗಳ ಸಹಕಾರ ಇದೆ. ಇದು ಒಳ್ಳೆಯ ಆಗಿದೆ. ಮುಖ್ಯವಾಗಿ KGF ನಗರದಲ್ಲಿ ಏನಾಗಿದೆ, ಕೆಲವೊಂದು ಅಂಗಡಿ ಮುಂಗಟ್ಟುಗಳಲ್ಲಿ
25% ಇದೆ, ಇಲ್ಲ 20% ಬೋರ್ಡ್ ಇದೆ, ಮಿಕ್ಕಿದ್ದೆಲ್ಲ ಬೇರೆ ಭಾಷೆನಲ್ಲಿ, ಆಂಗ್ಲ ಭಾಷೆ ಬೇರೆ ಭಾಷೆನಲ್ಲಿದೆ. ಇದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಸರ್ಕಾರ ಮುಂದಾಗಿದೆ, ಪೌರಾಯುಕ್ತರು ಮುಂದಾಗಿದ್ದಾರೆ, ಅದಕ್ಕೆ ನಮ್ಮ ಸಹಕಾರ ಇದೆ. ಹಾಗಾಗಿ ಈ ದಿನ ಈ ಒಂದು ಕನ್ನಡ ಅನುಷ್ಠಾನದ ಒಂದು ವಿಚಾರದಲ್ಲಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದು ಎಲ್ಲ ನಗರದ ಪ್ರಮುಖ ಬೀದಿಗಳಲ್ಲಿ, ರಿಚರ್ಡ್ ರಸ್ತೆ ಆಗ್ಬೋದು, ನಮ್ಮ ಗೀತಾ ರಸ್ತೆ ಆಗ್ಬೋದು, ಎಲ್ಲ ನೋಡಿ ಅವರಿಗೆ ಯಾರು ನಾಮಫಲಕಗಳು, ಅಂಗಡಿ ಮುಂಗಟ್ಟುಗಳ ಮುಂದೆ ನಾಮಫಲಕಗಳು ಹೆಚ್ಚಿನ ಬೇರೆ ಭಾಷೆಯಲ್ಲಿ ಹಾಕಿರ್ತಾರೆ, ಅವರಿಗೆಲ್ಲ ತಿಳುವಳಿಕೆಯನ್ನು ಕೊಡೋಣ. ಇವತ್ತು ತಿಳುವಳಿಕೆಯನ್ನು ಕೊಟ್ಟು ಇದನ್ನು ಬದಲಾವಣೆ ಮಾಡಿ ಅಂತ ಎಚ್ಚರಿಕೆ ಕೊಡೋಣ. ನಾವು ಎಲ್ಲ ಅವರಿಗೆ ಅರಿವು ಮೂಡಿಸಿ ಎಚ್ಚರಿಕೆ ಕೊಟ್ಟರು ಅದನ್ನು ಬದಲಾವಣೆ ಮಾಡಿಲ್ಲ ಅಂದರೆ ನಂತರ ಅಧಿಕಾರಿಗಳನ್ನ ಇಟ್ಟುಕೊಂಡು ಅದನ್ನು ಬದಲಾವಣೆ ಮಾಡೋದಕ್ಕೆ, ಕಿತ್ತು ಬಿಸಾಕೋದಕ್ಕೆ, ಇಲ್ಲ ಅರ್ಧ ಬಿಸಾಕೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ಇವತ್ತೇ ತಿರುಗಿ. ಮಾಡ್ತಾ ಇರ್ಬೇಕು ಇಲ್ಲಿ ಗೋರಿ ಹಂಗ ಇವ್ರು ಕೂಡ ಬರ್ಲಿ, ಗವರ್ನರ್ ಕೂಡ ಬರ್ಲಿ, ಅದ್ರಾಗ ಎಂಆರ್ ಕೂಡ ಬರ್ಲಿ, ಇಲ್ಲಿ ಪಾಸ್ ಆಗಿರ್ತಾರೆ. ಎರಡು ಮೂರು ತೆಗಿ, ಒಂದೇ ತೆಗಿಬಾರ್ದು. ಅವರೇ ಎಲ್ಲ ಮಾಡೋದು. ಬ್ಯಾಂಕ್ ಬಾಪ. ಹಾಂ ಬಾ ಬಾ, ಏನೋ ಹಾಕು, ಬೇಗ ಹಾಕು. ಎಲ್ಲ ಅಲ್ಲಿ ಹೋಗಿದೆ, ಅಲ್ಲಿ ಕರೆದು ಸಾರು.
ಉದ್ದೇಶದಲ್ಲಿ ಇದೆ.